ನಡೀತಾ ಇರೋ ಕಾರ್ಯಕ್ರಮಗಳು ಈಗ ಬೆಳಗಾವಿಗೆ ಶಿಫ್ಟ್ ಆಗಿದೆ. ಬಡ ರಾಜಕೀಯ ಮತ್ತಷ್ಟು ಕಾವೇರಿದೆ. ಈಗ ನಿನ್ನೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಚಳಿಗಾಲದ ಅಧಿವೇಶನ ಬೆಳಗಾಂನಲ್ಲಿ ರಾಜ್ಯ ಸರ್ಕಾರ ಈ ಬಾರಿ ಏನ್ ಮಾಡ್ತಾ ಇದ್ದಾರೆ, ಬೆಳಗಾಂನಲ್ಲಿ ಹೋಗಿ ಮಾಡ್ತಾ ಇರ್ತಕ್ಕಂಥ ಅಧಿವೇಶನ ವಿಶೇಷವಾಗಿ ಈ ಕಳೆದ ಒಂದು 3-4 ತಿಂಗಳುಗಳಿಂದ 6 ತಿಂಗಳುಗಳಿಂದ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಆಗಿರ್ತಕ್ಕಂಥ ಕೆಲವೊಂದಷ್ಟು ನೋವುಗಳೇನಿದೆ ಆ ನೋವಿಗೆ ಸ್ಪಂದಿಸಿ ಬೆಳಗಾಂನಲ್ಲಿ ಚಳಿಗಾಲದ ಅಧಿವೇಶನ ನಡಿಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಇತ್ತು. ಒಂದ್ ಕಡೆ ಮೆಕ್ಕೆಜೋಳದ ಬೆಲೆ ಸಿಗದೆ ಇರ್ತಕ್ಕಂಥದ್ದು, ಮತ್ತೊಂದ್ ಕಡೆ ಕಬ್ಬು ಬೆಳೆಗಾರರಿಗೆ ಆಗಿರ್ತಕ್ಕಂಥ ಅನ್ಯಾಯ ಇರ್ಬೋದು, ಮತ್ತೆ ಅತಿವೃಷ್ಟಿ ಆದಂತ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಧಾರಾಕಾರವಾಗಿ ಮಳೆ ಸುರಿದಾಗ ರೈತರ ಸಂಪೂರ್ಣ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು ಇರ್ಬೋದು. ಇದನ್ನ ಯಾವ ರೀತಿ ಸರ್ಕಾರ ಸರಿಪಡಿಸ್ತಾರೆ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಹೆಚ್ಚಾಗಿ ಚರ್ಚೆ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ಹಾಗಾಗ್ಬಿಟ್ಟಿದೆ ಅಂದ್ರೆ, ಈಗ ಬೆಳಗಾಂ ಹೋಗ್ತಕ್ಕಂಥದ್ದು ಅಲ್ಲಿ ನೀವುಗಳೇ ಬರೀತಾ ಇರ್ತೀರಿ ಗೋವಾ ಹತ್ರ ಇದೆ, ಮಹಾರಾಷ್ಟ್ರ ಹತ್ರ ಇದೆ ಅಂತ. ಸುಮ್ನೆ ಏನೋ ಕಾಟಾಚಾರದ ಸೆಷನ್ ಇವತ್ತು ಅಧಿವೇಶನ ಏನ್ ನಡೀತಾ ಇದೆ, ಇದು ನಿಜಕ್ಕೂ ಕೂಡ ನಾಡಿನ ಜನತೆಯ ಒಂದು ಸಮಗ್ರ ಬೆಳವಣಿಗೆಗೆ ಇದು ಒಂದು ಆರೋಗ್ಯಕರವಾದಂತ ವಿಚಾರ ಅಲ್ಲ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ಬೇಕಾಗ್ತದೆ. ಆದ್ರೆ ತಾವು ಕೇಳಿದಂತ ಪ್ರಶ್ನೆಗೆ ನೋಡಿ, ನಿಮ್ಮಲ್ಲಿ ಇರ್ತಕ್ಕಂತ ಕುತೂಹಲ ಇದು ಬಹುಶಃ ಕಾಂಗ್ರೆಸ್ ನಲ್ಲಿ ಈಗಾಗಲೇ ಬ್ರೇಕ್ಫಾಸ್ಟ್ ಆಯ್ತು, ಲಂಚ್ ಆಯ್ತು, ಈಗ ಡಿನ್ನರ್ ಬೆಳಗಾಮಲ್ಲಿ ನಡೀತಾ ಇದೆ ಅಂತ ನೀವು ಕೇಳಿದ್ರಿ. ಈಗ ಅಲ್ಟಿಮೇಟ್ಲಿ ಇಲ್ಲಿ ಏನಾಗಿದೆ ಅಂದ್ರೆ, ಜನ ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರ, ಏನು ಸಮ್ಮಿಶ್ರ ಸರ್ಕಾರದ ಅವ್ರಿಗೆ ಒತ್ತಡಗಳು ಇಲ್ಲ, ಸಮಸ್ಯೆಗಳು ಎದುರು ನೋಡ್ತಾ ಇಲ್ಲ. ಯಾವುದೇ ತೀರ್ಮಾನಗಳು ಅವರು ಕೂತ್ಕೊಂಡು ತಗೊಳ್ತಕ್ಕಂಥದಕ್ಕೆ ಎಲ್ಲ ಅವಕಾಶ ಇದ್ರು ಕೂಡ, ಆದ್ರೆ ಇವತ್ತು ಜನತೆಯ ಸಮಸ್ಯೆಯನ್ನ ಸೈಡ್ಗಿಟ್ಟು ಅಲ್ಟಿಮೇಟ್ಲಿ ಇವತ್ತು ಯಾರು ಮುಖ್ಯಮಂತ್ರಿ ಕುರ್ಚಿಲಿ ಕೂತ್ಕೋಬೇಕು ಅಂತಕ್ಕಂಥದ್ದು ಏನ್ ಚರ್ಚೆ ನಡೀತಾ ಇದೆ, ಬಹುಶಃ ಇದೊಂದ್ ರೀತಿ ಹಾಸ್ಯಾಸ್ಪದವಾಗಿ ಹೇಳ್ಬೇಕು ಅಂದ್ರೆ ಒಂದ್ ರೀತಿ ಮ್ಯೂಸಿಕಲ್ ಚೇರ್ ನಡೀತಾ ಇದೆ. ಬಟ್ ಒಟ್ಟಾರೆಯಾಗಿ ಇಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಯಾರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಇಂಟರ್ನಲಿ ಇವಾಗ ಹೈಕಮಾಂಡ್ ಇಂದ ಅದೇನ್ ಪಾಪ ಸಂದೇಶ ಅದ್ ಯಾರ್ಯಾರಿಗೆ ಸಿಗ್ನೇಚರ್ ಹಾಕೊಳ್ಳಿ ಅಂತ ಹೇಳಿದಾರೋ ನಮಗಂತೂ ಗೊತ್ತಿಲ್ಲ. ಬಟ್ ಆದ್ರೆ ನಾವ್ ಹೇಳುವಂತದ್ದು ಇಷ್ಟೇ ಸರ್, ನಾಡಿನ ಜನತೆ ಇದ್ರ ಮಧ್ಯೆ ಇವತ್ತು ಸಂಪೂರ್ಣವಾಗಿ ಲಾಸ್ ಆಗ್ತಾ ಇರ್ತಕ್ಕಂಥದ್ದು ನಾಡಿನ ಜನತೆಗೆ. ಅದನ್ನ ಭರಿಸ್ತಕ್ಕಂಥವ್ರು ಯಾರು? ಸರ್ಕಾರವೇ. 2.5 ವರ್ಷ ಕಳೆದೋಗಿದೆ, ಕಾಲಹರಣ ಮಾಡ್ಬಿಟ್ಟಿದ್ದಾರೆ. ಮತ್ತಿನ್ನೊಂದು 2.5 ವರ್ಷದಲ್ಲಿ ಕನಿಷ್ಠ ಪಕ್ಷ ಅದೆಂತದೋ 590, 600 ಅದೆಷ್ಟು ಒಂದಷ್ಟು ಪ್ರಾಮಿಸ್ಗಳು ಕೊಟ್ಟಿದ್ರು. ಆ ಪ್ರಾಮಿಸ್ಗಳು ಇಲ್ಲಿವರೆಗೂ ಫುಲ್ಫಿಲ್ಮೆಂಟ್ ಎಷ್ಟು ಮಾಡಕ್ಕಾಗಿದೆ ಸರ್ಕಾರ? ತಾವೇ ಪತ್ರಿಕಾ ಮಾಧ್ಯಮಗಳಲ್ಲಿ ಬರ್ಕೊಂಡಿದ್ರಿ 8-9 ಪ್ರಾಮಿಸ್ಗಳು ಮಾತ್ರ ಫುಲ್ಫಿಲ್ ಮಾಡಕ್ಕಾಗಿದೆ ಅಂತ. ಈ ಪ್ರಶ್ನೆಗಳೆಲ್ಲ ಇವತ್ತು ಸೈಡ್ಗಿಟ್ಟು ಕೊನೆಗೆ ನಡೀತಾ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಕುರ್ಚಿಯ ಚರ್ಚೆ ಬಿಟ್ರೆ ಕಳೆದ 6 ತಿಂಗಳಿಂದ ಇನ್ನ ಅಡ್ಮಿನಿಸ್ಟ್ರೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ ಆಗ್ಲಿ, ಅಥವಾ ಇಲ್ಲಿ ಯಾವ್ದೋ ನಿನ್ನೆ ನಾವು ಓದ್ತಾ ಇದ್ವು ಎಂತದ್ದು 47 ಕೋಟಿ ರೂಪಾಯಿ ಹೆಲಿಕಾಪ್ಟರ್ ಖರ್ಚು ಮಾನ್ಯ ಮುಖ್ಯಮಂತ್ರಿಗಳು ಉಪಯೋಗಿಸ್ಕೊಂಡಿದ್ದಾರೆ ಅಂತ. ಬಹುಶಃ ಮುಖ್ಯಮಂತ್ರಿಗಳಿಗೆ ರಸ್ತೆನಲ್ಲಿ ಓಡಾಡಿದ್ರೆ ಈ ಗುಂಡಿಗಳಿದೆಯಲ್ಲ, ಈ ಗುಂಡಿಗಳ ಸಮಸ್ಯೆ ಏನಾದ್ರೂ ಅರಿವಿಗೆ ಬಂದು ಕೊನೆಗೆ ರಸ್ತೆಗಳನ್ನಾದ್ರೂ ಸರಿಪಡಿಸ್ತಕ್ಕಂಥ, ಗುಂಡಿ ಮುಚ್ಚತಕ್ಕಂಥ ಕೆಲಸನಾದ್ರೂ ಆಗ್ಬೋದಾಗಿತ್ತು ಏನೋ ಗೊತ್ತಿಲ್ಲ. ಆದ್ರೆ ಇಲ್ಲಿ ಒಂದ್ ಕಡೆ ಮಾನ್ಯ ಮುಖ್ಯಮಂತ್ರಿಗಳು ತನ್ನನ್ನ ತಾನು ಸಮಾಜವಾದಿ ಅಂತಾರೆ, ಆದ್ರೆ ಇಲ್ಲಿ ಅವರ ಕೆಲವೊಂದಷ್ಟು ನಡೆಗಳು ನೋಡಿದಾಗ ಇದು ಸಮಾಜವಾದಿನೋ ಅಥವಾ ಮಜವಾದಿಯ ಮನಸ್ಥಿತಿಯೋ ಅಂತಕ್ಕಂಥದ್ದು ನಾಡಿನ ಜನತೆ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು. ಸರ್, ಈಗಾಗಲೇ ಹೈಕಮಾಂಡ್ ಹೇಳಿದೆ ಯಾರು ಕೂಡ ಮಾತಾಡಬಾರ್ದು ಅಂತ. ಮತ್ತೆ 2 ಸಿಎಂ ಡಿನ್ನರ್ ಮೀಟಿಂಗ್ ಅವೆಲ್ಲ ಮಾಡಿ ಸುಮ್ಮನಿದ್ದಾರೆ ಡಿಸಿಎಂ ಕೂಡ. ಬಟ್ ಯಾಕೋ ಯತೀಂದ್ರ ಅವರ ಕಡೆಯಿಂದ ಹೇಳಿಸ್ತಿದ್ದಾರೆ ಅನ್ನೋ ಅನುಮಾನ ಕಾಣ್ತಿದೆ. ನಾವು ನೋಡಪ್ಪ, ಇದರಲ್ಲಿ ನಮ್ಗೆ ಈ ವಿಚಾರದಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಕ್ಕಂಥದ್ದಕ್ಕೆ ನಮ್ಗೆ ಯಾವುದೇ ಕಾಯಿಸ್ ಇಲ್ಲ. ನೀವೇ ನೋಡಿದಿರಿ, ಎಐಸಿಸಿ ಅಧ್ಯಕ್ಷರು ಸ್ಥಾನ ಅಂದ್ರೆ ಏನು? ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ರಾಷ್ಟ್ರಾಧ್ಯಕ್ಷರು ಅಂತಕ್ಕಂಥದ್ದು ಅದಕ್ಕಿಂತ ದೊಡ್ಡ ಹುದ್ದೆ ಬಹುಶಃ ಇನ್ನೊಂದಿಲ್ಲ. ಆ ಹುದ್ದೆನಲ್ಲಿ ಕೂತಿರ್ತಕ್ಕಂಥವ್ರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವರ ಒಂದು ಅಸಹಾಯಕತೆನೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರಿ. ಅವರೇ ಪಾಪ ಹೈಕಮಾಂಡ್ ಮಾತಾಡ್ತೀನಿ ಅಂತಾರೆ.
ಇಲ್ಲಿ ಕಾಂಗ್ರೆಸ್ನವ್ರು ಅವ್ರನ್ನೇ ಹೈಕಮಾಂಡ್ ಮಾಡಿ ಕೂರಿಸಿದಾರೆ ಹುದ್ದೆಯಲ್ಲಿ. ಆದ್ರೆ ಹೈಕಮಾಂಡ್ ಯಾರಲ್ಲಿ ಅಂತಕ್ಕಂಥದ್ದು ಗೊತ್ತಿಲ್ಲ. ಈಗ ನೋಡಿಪ್ಪ, ನಮ್ಗೆ ಈ ವಿಚಾರದಲ್ಲಿ ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ದಿಸ್ ಟಾಪಿಕ್. ಅವ್ರೇನು ಮುಖ್ಯಮಂತ್ರಿಗಳ ಮಗ ಬಂದು ಅದೇನೋ ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾರೋ, ಅಥವಾ ಇಲ್ಲಿ ಉಪಮುಖ್ಯಮಂತ್ರಿಗಳ ತಮ್ಮ ಮತ್ತೆ ಅವ್ರ ಪಟಾಲಂ ಅವ್ರ ಪರವಾಗಿ ಏನ್ ಬ್ಯಾಟ್ ಬೀಸ್ತಾರೋ, ಇದರಿಂದ ಯಾರು ಹೊಟ್ಟೆನೂ ತುಂಬೋದಿಲ್ಲ. ಅಲ್ಟಿಮೇಟ್ಲಿ ಇನ್ 2.5 ವರ್ಷದಲ್ಲಿ ಇನ್ನೇನ್ ಪಾಪ ಕಡ್ದು ಕಟ್ಟೆ ಹಾಕ್ತೀರಿ ಪಾಪ. ಈಗ ಆಲ್ರೆಡಿ CAG ಒಂದು ರಿಪೋರ್ಟ್ ಕೊಟ್ಟಿದೆ. ಮೊನ್ನೆ 2 days ಬ್ಯಾಕ್ ನಾನು ನೋಡ್ತಾ ಇದ್ದೆ. CAG ರಿಪೋರ್ಟ್ ಅಲ್ಲಿ ಏನೇನ್ ಬಂದಿದೆ, ಏನಾಗಿದೆ, ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಕರ್ನಾಟಕ ರಾಜ್ಯದ್ದು. ಬಹುಶಃ ಸ್ವಾತಂತ್ರ್ಯ ಬಂದಾಗ್ಲಿಂದ ಅತಿ ಹೆಚ್ಚು ಸಾಲ ಮಾಡಿರ್ತಕ್ಕಂಥ ಸರ್ಕಾರ, ಆ ನಾಯಕತ್ವವನ್ನು ವಹಿಸಿರ್ತಕ್ಕಂಥ ಏನಿದ್ರೆ ಅದರ ಸನ್ಮಾನ್ಯ ಸಿದ್ದರಾಮಯ್ಯನಿಗೆ ಕೀರ್ತಿ ಸಲ್ಲಬೇಕು. ಇದು ಮುಂದೆ ಬರ್ತಕ್ಕಂಥ ಸರ್ಕಾರದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳೇನು? ಇವರೇನೋ ಲಕ್ಷಾಂತರ ಕೋಟಿ ಸಾಲ ಮಾಡಿ ಹೊರಟೋಗ್ತಾರೆ. ಕೊನೆಗೆ ಈಗ ಮುಂದೆ ಬರ್ತಕ್ಕಂಥ ಸರ್ಕಾರಗಳು ಇದನ್ನ ಸಮಗ್ರವಾಗಿ ಮುಂದಿನ ದಿನಗಳಲ್ಲಿ ಅಡ್ಮಿನಿಸ್ಟ್ರೇಷನ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಡೆಸಬೇಕು ಅಂತಕ್ಕಂಥದ್ದಾದ್ರೆ ದುಡ್ಡಲ್ಲಿ ಜನರೇಟ್ ಮಾಡ್ತಾರೆ. ಉತ್ತರ ಕರ್ನಾಟಕದ ಸಮಸ್ಯೆ ಬಗ್ಗೆ ಅಧಿವೇಶನ ನಡೀಬೇಕಿತ್ತು, ಬಟ್ ಅದು CM ಕುರ್ಚಿ ಬಗ್ಗೆನೇ ಚರ್ಚೆ ನಡೀತಿದೆ. ಮೇಲೆಯಿಂದ ಮೇಲೆ ಮೀಟಿಂಗ್ ನಡೀತಾ ಇದೆ. ಇಲ್ಲ, ಅವ್ರಿಗೆ ಜನಗಳ ಬಗ್ಗೆ ಎಲ್ಲಿದೆ ಅವ್ರಿಗೆ ಕಾಳಜಿ? ಅವ್ರಿಗೆ ಕಮಿಟ್ಮೆಂಟ್ ಇರ್ತಕ್ಕಂಥದ್ದು ಒಂದೇ, ಕುರ್ಚಿ ಕಮಿಟ್ಮೆಂಟ್. ಅವ್ರಿಗೆ ಜನಗಳ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ. ಅದರಲ್ಲೂ ಉತ್ತರ ಕರ್ನಾಟಕ ಜನತೆಗೆ, ರೈತರಿಗೆ ಆ ಭಾಗದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ನಿಜಕ್ಕೂ ಕೂಡ ಬಹಳ ಖಂಡನೀಯ ಇವತ್ತು ಈ ರಾಜ್ಯ ಸರ್ಕಾರದ ನಡೆಗಳು. ಹೌದಪ್ಪ, ಮಾತೆತ್ತಿದ್ರೆ ನೀವು ಈ ಕೇಂದ್ರ ಸರ್ಕಾರಕ್ಕೆ ಬೆಟ್ ತೋರಿಸ್ತೀರಿ, ಆದ್ರೆ ರಾಜ್ಯ ಸರ್ಕಾರದಿಂದ ನೀವು ಪರಿಹಾರ ಅಂತ ಎಷ್ಟು ಕೊಟ್ಟಿದ್ದೀರಿ? ಇವತ್ತು ಎಸ್ಸಲಿ ಹೋಲಿ ಪರಿಹಾರ ಬಿಡ್ರಪ್ಪ, ಎಸ್ಸಲಿ ಬಂದು ವಿಸಿಟ್ ಮಾಡಿದಿರಿ ನೀವು. ಮುಖ್ಯಮಂತ್ರಿಗಳು ಎಸ್ಸಲಿ ವಿಸಿಟ್ ಮಾಡಿದ್ರು ಬಂದು ಉತ್ತರ ಕರ್ನಾಟಕನ. ಅದ್ ಯಾವ್ದೋ ಕಾಂಗ್ರೆಸ್ ದವ್ರದ್ದು ಯಾವ್ದೋ ಕಾರ್ಯಕ್ರಮ ಇತ್ತು, ನಾನೇ ಹೋಗಿದ್ದೆ, ಬೀದರಲ್ಲಿದ್ದೆ, ಕಲಬುರ್ಗಿಲಿದ್ದೆ. ಇದ್ದಾಗ ಅವ್ರದ್ದು ಯಾವ್ದೋ ಕಾಂಗ್ರೆಸ್ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಬಂದಾಗ ಇನ್ನೇನ್ ಬಂದಿದೀವಲ್ಲ ಅಂತ ಪಾಪ ಖರ್ಗೆ ಅವ್ರ ಸುಪುತ್ರ ಅವರು ಅವ್ರನ್ನ ಕರ್ಕೊಂಡೋಗಿ, ಸರ್ ಬಂದಿದ್ದೀರಾ, ಮತ್ ಬಂದು ಇಲ್ಲೆಲ್ಲೋ ಒಂದ್ 4 ಕಡೆ ನಾಲ್ಕು ಕಡೆನೂ ನಿಂತಿಲ್ಲ ಬಿಡಿ, ಒಂದ್ ಕಡೆ ಎಲ್ಲೋ ನಿಂತ್ರು, ನೀವೆಲ್ಲ ಪಾಪ ಮಾಧ್ಯಮದವ್ರು ಬಂದ್ರಿ, ಕವರೇಜ್ ಮಾಡಿದ್ರಿ, ಕಳ್ಸಿದ್ರಿ. ಬಟ್ ಅದರಿಂದ ಆಗಿದ್ದೇನೋ ಸರ್ ಏನ್ ಹೇಳ್ತಾರಂದ್ರೆ, ಕುಮಾರಣ್ಣವರು ಅಲಯನ್ಸ್ ಗವರ್ಮೆಂಟ್ ಅಲ್ಲಿ ಇದ್ದಾರೆ, ಬರಲಿ ಅವರು ಸೇರಿ ನಿಯೋಗ ಹೋಗೋಣ, ಒಂದು ಇದು ಮಾಡ್ಲಿ ಅಂತ ಹೇಳ್ತಾರೆ. ಅವ್ರು ಕೇಂದ್ರದಲ್ಲಿ ಯಾರು ಗೊತ್ತಿಲ್ಲ ಇಲ್ಲ ಅಂತ ಆ ರೀತಿ ಆರೋಪನೆ ಇದೆ. ನೋಡಿಪ್ಪ, ಇವತ್ತು ಸುಮ್ನೆ ಕೇಂದ್ರದ ಮೇಲೆ ಬೆಟ್ ತೋರಿಸ್ತಕ್ಕಂಥದ್ದು ಬೇಡ. ಕುಮಾರಣ್ಣ ಅವರು ಯಾವ ಹಂತದಲ್ಲಿ ಇನ್ವಾಲ್ವ್ ಆಗಬೇಕು, ಅವರ ಅವಶ್ಯಕತೆ ನಮ್ಮ ನಾಡಿನ ಜನತೆಯ ಪರವಾಗಿ ಎಷ್ಟಿದೆ ಅಂತಕ್ಕಂಥ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ವ್ಯಕ್ತಿತ್ವ. ಇವತ್ತು ಹೇಳಿ ಕೊನೆಗೆ ಮೊನ್ನೆ ಅದೆಂತದೋ ಈ ಗುಂಡಿ ವಿಚಾರಕ್ಕೆ ಬರೋಣ. ಈ ಗುಂಡಿ ಮುಚ್ಲಿಕ್ಕೆ ಆಯ್ತಾ? BBMP 10,000 15,000 ಗುಂಡಿಗಳು ಬಿದ್ದಿದೆ ಅಂತ ರಿಜಿಸ್ಟರ್ ಮಾಡಿದ್ರು. ಕೊನೆಗೆ ಆ ಗುಂಡಿ ಮುಚ್ಚಕ್ಕೂ ನಿಮ್ಮ ಹತ್ರ ದುಡ್ಡಿಲ್ಲ ಅಂತೇಳಿ ಬೇಕಾದ್ರೆ ಪ್ರಧಾನ ಮಂತ್ರಿಗಳ ಹತ್ರ ಹೋಗ್ಬಿಟ್ಟು ಗುಂಡಿ ಮುಚ್ಚಕ್ಕೂ ದುಡ್ಡು ಇಸ್ಕೊಂಬರೋಣ. ಇನ್ಯಾವ್ದಕ್ಕೆ ಹೋಗ್ಬೇಕು ಹೇಳಿ? ನಾವು ರೆಡಿ ಇದೀವಿ. ಆದ್ರೆ ನಿಮ್ ಕರ್ತವ್ಯಗಳಲ್ಲಿ ಆಗಿರ್ತಕ್ಕಂಥ ಲೋಪದ ಬಗ್ಗೆ ಚರ್ಚೆ ಮಾಡಿ. 140 ಜನ ಇವತ್ತು ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನ. ಏನ್ ಕಮ್ಮಿ ಆಗಿದೆ ನಿಮ್ಗೆ? ಇದಕ್ಕಿಂತ ಸಂಪತ್ಭರಿತವಾದಂತ ರಾಜ್ಯ ಬೇಕಾ? ಮಾತಿದ್ರೆ 4.5 ಲಕ್ಷ ಕೋಟಿ ಬಡ್ಜೆಟ್ ಕೊಟ್ಟಿದೀವಿ ಅಂತ ನಿಮ್ಗೆ ನೀವು ಬೆನ್ ತಟ್ಕೋತೀರಿ. 16ನೇ 17ನೇ ಬಡ್ಜೆಟ್ ಮಂಡಿಸಿದೀನಿ ಅಂತ ಹೇಳ್ತಾರೆ. 17ನೇ ಬಡ್ಜೆಟ್ ನೆಕ್ಸ್ಟ್ ಮಾರ್ಚ್ಗೆ. ಪಠ್ಯ ಪುಸ್ತಕದಲ್ಲಿ ಭಗವದ್ಗೀತೆಯನ್ನು ಬೋಧನೆ ಮಾಡಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನುವಾದಿಯನ್ನು ಜೋಡಿ ಮಾಡಿ ಇದ್ರಲ್ಲಿ ಮನುವಾದಿತನ ಏನ್ ಬಂತಣ? ಮಕ್ಕಳಿಗೆ ನಮ್ಮ ಇತಿಹಾಸ ಕಲ್ಸ್ಕೊಡ್ತಕ್ಕಂಥದ್ರಲ್ಲಿ ತಪ್ಪೇನಿದೆ? ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗೋಗಿರುತ್ತೆ. ಯಾವ ಗೊಂದಲಗಳು ಇಲ್ಲಮ್ಮ. ಪ್ರತಿ ಅಧಿವೇಶನ ಶುರು ಆಗೋದಕ್ಕಿಂತ ಮುಂಚಿತವಾಗಿ ಕಳೆದ ಬಾರಿ ಸನ್ಮಾನ್ಯ ಕುಮಾರಣ್ಣ ಅವ್ರು ಬರ್ಲಿಕ್ಕಾಗಿರ್ಲಿಲ್ಲ ಅಂತ ನಾವೆಲ್ಲ ಯಾರ್ಯಾರು ಶಾಸಕ ಮಿತ್ರರಿದ್ರು ಹೋಗಿದ್ವು. ಈ ಬಾರಿ ಮಾನ್ಯ ಕುಮಾರಣ್ಣ ಅವರೇ ಬಂದಿದ್ರು. LOP ಲೀಡರು ಅಶೋಕ್ ಅವ್ರ ನೇತೃತ್ವದಲ್ಲಿ ಬಿಜೆಪಿ ಶಾಸಕರು, ನಮ್ಮ ಶಾಸಕರೆಲ್ಲ ಕೂತು ಸರ್ಕಾರಕ್ಕೆ ಯಾವ್ಯಾವ ಪ್ರಶ್ನಾವಳಿಗಳನ್ನ ಕೇಳಬೇಕು ಅಂತಕ್ಕಂಥದ್ದು ಪೂರ್ವ ನಿಯೋಜಿತ ಪ್ರಿಪರೇಷನ್ಗಳನ್ನೆಲ್ಲ ಮಾಡ್ಕೊಂಡು ಒಗ್ಗಟ್ಟಾಗಿ ಸದನದ ಒಳಗಡೆ ಕೆಲಸ ಮಾಡ್ತಾ ಇದ್ವಿ. ಅಲ್ಲಿ ಯಾವುದೇ ಅನುಮಾನ ಬೇಡ. ಯಾವ ಹೋರಾಟನಪ್ಪ? ಈಗ ಇದೇ ವಿಚಾರ ನಾವು ಕೃಷ್ಣಣ್ಣ ಅವರು ಕೋರ್ ಕಮಿಟಿ ಅಧ್ಯಕ್ಷರು ರಾಯಚೂರಿನಲ್ಲಿ
ಏನು ಈ ನಮ್ಮ ಕ್ರಸ್ಟ್ ಗೇಟ್ ವಿಚಾರ ಇತ್ತು, ಟಿ ಬಿ ಡ್ಯಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ 4 ಜಿಲ್ಲೆಗಳ ರೈತರಿಗೆ ನೀರು 2ನೇ ಬೆಳೆ ಕೊಟ್ಟಿಲ್ಲ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ರಾಯಚೂರಿನಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಬಂದಿದೀವಿ, ರೈತರ ಪರವಾಗಿ ಹೋರಾಟ ಮಾಡಿ ಬಂದಿದೀವಿ. ಆಮೇಲೆ ನೋಡಿಪ್ಪ, ಮತ್ತೆ ಪದೇ ಹೇಳ್ತೀನಿ, ನಾವು ವಿ ಆರ್ ಎ ಪಾರ್ಟ್ ಆಫ್ ಇಂಡಿಯಾ ಅಲಯನ್ಸ್. ಹಾಗನ್ ಮಾತ್ರಕ್ಕೆ ನಾವು ಆಗ್ಲಿ ನಮ್ಮ ಮಿತ್ರ ಪಕ್ಷ ಆಗ್ಲಿ ಪ್ರತ್ಯೇಕವಾಗಿ ಹೋರಾಟಗಳು ಮಾಡೋದಿಲ್ಲ ಅಂತಕ್ಕಂಥ ಅಗ್ರಿಮೆಂಟ್ಗಳು ನಾವೇನ್ ಸೈನ್ ಹಾಕಿಲ್ಲ ಇಬ್ರು. ಆಯಾ ಸಂದರ್ಭದಲ್ಲಿ ರೈತರಿಗೆ ಅನ್ಯಾಯ ಆದಾಗ ನಾವು ಇಮಿಡಿಯೇಟ್ ಆಗಿ ವಿ ವಿಲ್ ಹ್ಯಾವ್ ಟು ಸ್ಟೆಪ್ ಇನ್. ನಾವು ಕಾಯ್ಕೊಂಡು ಕೂತ್ಕೊಳ್ಳಕ್ ಆಗಲ್ಲ. ಹಾಗೇನೆ ಅವರು ಒಂದು ರಾಷ್ಟ್ರೀಯ ಪಕ್ಷ ಇದ್ದಾರೆ, ಅವ್ರದ್ದು ಜವಾಬ್ದಾರಿಗಳಿದೆ. ನಾವು ಒಗ್ಗಟ್ಟಾಗಿ ನಾಡಿನ ಜನತೆಯ ಒಂದು ಹಿತಾಸಕ್ತಿ ದೃಷ್ಟಿಯಿಂದ ಈ ಅಲಯನ್ಸ್ ಫಾರ್ಮೇಶನ್ ಮಾಡ್ಕೊಂಡಿದೀವಿ. ಇದು ಗಟ್ಟಿಯಾಗಿ ಉಳಿಯುತ್ತೆ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.